ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಅದು ಹೇಳ್ಕೊಳ್ಳೋದಕ್ಕೆ ಮಾತ್ರ ರಾಷ್ಟ್ರೀಯ ಹೆದ್ದಾರಿ, ಬಟ್ ಅಲ್ಲಿ ಓಡಾಡುವ ವಾಹನ ಸವಾರರು ಜೀವ ಕೈಲಿ ಹಿಡ್ಕೊಂಡೇ ಓಡಾಡಬೇಕಾದಂಥ ಪರಿಸ್ಥಿತಿ. ಕಾರಣ ಎಲ್ಲಿ ಗುಂಡಿ ಇದೆಯೋ ಎಲ್ಲಿ ರಸ್ತೆ ಇದೆಯೋ ಗೊತ್ತಾಗಲ್ವಂತೆ, ಅಷ್ಟರ ಮಟ್ಟಿಗೆ ಜೀವ ಭಯದಲ್ಲೇ ವಾಹನ ಸವಾರರು ಓಡಾಡಬೇಕು. ಬಟ್ ಇದನ್ನ ಯಾಕೆ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿಬೇಕು ಅಂತ ವಾಹನ ಸವಾರರು ಪ್ರಶ್ನೆ ಮಾಡ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೆದ್ದಾರಿಯಲ್ಲಿ ಮೊಣಕಾಲುದ್ದ ಬಿದ್ದಿರುವ ಗುಂಡಿಗಳು, ಗಬ್ಬೆದ್ದ ಹೈವೇ ಕಂಡು ಉಸಿರು ಬಿಗಿ ಹಿಡಿದು ಸಂಚಾರ ಮಾಡ್ತಿರುವ ಪ್ರಯಾಣಿಕರು. ಇಂತಹ ಆತಂಕಕಾರಿ ಹೈವೇ ರಸ್ತೆ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಹೌದು, ಜಿಲ್ಲೆಯ ಕಾವಾಡಿಗರ ಹಟ್ಟಿ ಬಳಿ ಹಾದು ಹೋಗುವ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 369 ಸಂಪೂರ್ಣವಾಗಿ ಗಬ್ಬೆದ್ದು ಹೋಗಿದ್ದು, ವರ್ಷದ ಹಿಂದೆ ಆರಂಭವಾದ ರಸ್ತೆ ಅಗಲೀಕರಣ ಕಾಮಗಾರಿ ಇನ್ನೂ ಪೂರ್ಣವಾಗದೆ ನೆನೆಗುದಿಗೆ ಬಿದ್ದಿದೆ. ರಸ್ತೆಯಲ್ಲಿ ಮೊಣಕಾಲುದ್ದದ ಬೃಹತ್ ಗುಂಡಿಗಳು ಬಿದ್ದಿದ್ದು, ಹೆವಿ ವಾಹನಗಳು ತೂಗಾಡುತ್ತಾ ಸಂಚರಿಸುತ್ತಿದ್ರೆ ಸಾಲು ಸಾಲು ಅಪಘಾತಗಳು ಸಂಭವಿಸುತ್ತಿರೋದನ್ನ ಕಂಡು ಕಾವಾಡಿಗರ ಹಟ್ಟಿ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ನಾವು ವೆಹಿಕಲ್ಸ್ ಅಲ್ಲಿ ಏನು ಮುಂದೆ ಹೋಗಕ್ಕಾಗಲ್ಲ, ಯಾಕೆ ಗೊತ್ತಾ, ಗುಂಡಿ ಇದೆ. ಯಾವುದೇ ಗಾಡಿ ಬಂದು ಮುಂದೆ ಇಳಿಬೇಕಂದ್ರೆ ಗುಂಡಿ ಇದೆ. ಈ ರೋಡ್ ಕ್ಲೀನ್ ಆದ್ರೂ ಮಾಡಬೇಕು, ಇಲ್ಲ ಹೈವೇ ಮಾಡ್ತಾ ಇದ್ದೀರಾ ನೀವು? ನಮ್ಮ MLA ಸಾಹೇಬರು ಏನು ಮುಂದೆ ಹಾಕಿದ್ದಾರೆ, ಅದನ್ನ ನಾವು ಕಂಟಿನ್ಯೂ ಮುಂದೆ ಒರೆಸ್ಕೊಂಡೋಗಿ ರೋಡ್ ಮಾಡಿದರೆ ನಮಗೆ ಸಾಕು. ಸಮಸ್ಯೆ ಆಗ್ತಿದೆಯಾ ಸರ್? ಇಲ್ಲಿಂದ ನಾವು ಬಿದ್ದಿದ್ದೀವಿ ಸರ್. ನಾನು ಇಲ್ಲೇ ಬಿದ್ದು ಇದೇ ಗುಂಡಿ. ಈ ಗುಂಡಿ ಡ್ರೈವರ್ಗಳು ಕೇಳಿ, ಯಾವುದೇ ಗಾಡಿ, ನಂದು ಗಾಡಿ ಇದೆ ಸರ್, ನಾನು ಲಾರಿ ಡ್ರೈವರೇ, ನಾನು ಹೇಳೋದು ಕೇಳಿ, ನಂದು ಎಲ್ಲ ಥರದ್ದು ಗಾಡಿ ಇದೆ. ನಾನು ಇಲ್ಲಿದ್ದಾನೆ ಸರ್, ಕಾಲು ಮುರಿದೋಗಿದೆ ಸರ್ ನಂದು. ಇಲ್ಲೇ ಸರ್ ನಾನು ಇದು ಕಾಲು ಮುರ್ಕೊಂಡಿದ್ದೀವಿ ಇದೇ ಇದರಲ್ಲಿ. ಇನ್ನು ನಗರಸಭೆ ಅಧಿಕಾರಿಗಳು ಸಂತ್ರಸ್ತರಿಗೆ ನಿವೇಶನ ನೀಡದ ಹಿನ್ನೆಲೆ ಹೈವೇ ರಸ್ತೆ ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಇದೇ ಕಾರಣಕ್ಕೆ ಗುತ್ತಿಗೆದಾರ ಕೂಡ ಕೆಲಸ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಿದ್ದಾರೆ. ಇದರಿಂದ ನಿತ್ಯ ಹೈವೇಯಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರು ಮಾತ್ರ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಇದೇ ರಸ್ತೆಯಲ್ಲಿ ನೂರಾರು ಮಕ್ಕಳು ಶಾಲೆಗಳಿಗೆ ತೆರಳುತ್ತಿದ್ದು, ಮಕ್ಕಳು ಉಸಿರು ಬಿಗಿ ಹಿಡಿದು ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಗುಂಡಿ ಇಲ್ಲೆಲ್ಲ ಮೊಣಕಾಲುದ್ದ, ಇಲ್ಲೆಲ್ಲ ಎಷ್ಟೊಂದು ಗುಂಡಿ ಬಿದ್ದಾವೆ. ಸ್ಕೂಲ್ ಮಕ್ಕಳು ಎಲ್ಲ ಓಡಾಡ್ತಾರೆ. ಸ್ಕೂಲ್ ಮಕ್ಕಳು ಓಡಾಡೋ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗ್ತಿದ್ದಾವೆ. ಈಗ ಏನೋ ಟೈಮಿಂಗ್ಸ್ ಮೇಲೆ ಇರುತ್ತೆ, ಅದು ಹೋಗೋಕ್ಕೂ ಟೈಮ್ ಆಗ್ತಿಲ್ಲ. ನಾವು ಗಾಡಿಗಳವರು ಭಾಳ ತೊಂದರೆ ಆಗ್ತೈತೆ. ಶಾಸಕರು ಇದನ್ನ ಗಮನಕ್ಕೆ ತಾಂತಿಲ್ಲ. ರೋಡು ಭಾಳ ಗುಂಡಿ ಆಗಿದ್ದಾವೆ. ಅವ್ರ ವೈಯಕ್ತಿಕ ಏನಿದೆ ಗೊತ್ತಿಲ್ಲ. ಇಲ್ಲಿ ಭಾಳ ವರ್ಷದಿಂದನೂ ಪೆಂಡಿಂಗ್ ಐತೆ. ಆ ಕಡೆನೂ ಆಗಿತ್ತೆ ರೋಡು, ಮುಂದೆ ಈ ಕಡೆನೂ ಆಗಿತ್ತೆ. ಈ ಕಡೆ ಯಾಕಾಗಿಲ್ಲ, ಅದು ಏನು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತು. ಒಟ್ನಲ್ಲಿ ಅಪ್ಪ ಅಮ್ಮನ ನಡುವೆ ಕೂಸು ಬಡವಾಯಿತು ಎನ್ನುವಂತೆ ಜಿಲ್ಲಾಡಳಿತ ಹಾಗೂ ನಗರಸಭೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಇನ್ನಾದರೂ ಸ್ಥಳೀಯ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಸಂತ್ರಸ್ತರಿಗೆ ನಿವೇಶನ ಒದಗಿಸಿ ಸ್ಥಗಿತಗೊಂಡಿರುವ ಹೆದ್ದಾರಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.